ನಮಸ್ಕಾರ. ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೇನಾದರೂ ತೊಂದರೆ ಆದಾಗ ಜ್ಯೋತಿಷಿಗಳ ಹತ್ರ ಹೋಗ್ತೀವಿ. ಯಾರೋ ಏನೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ. ಆದರೆ ಅವರು ಅದಕ್ಕೆ ಇದು ಮಾಟ ಮಂತ್ರ ಅಲ್ಲ, ಯಾರ್ದೋ ಮನಸ್ತಾಪ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಈಗ ಆಗಿದೆ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ನಿಜ? ಹೌದಲ್ವಾ? ನಿಮಗೆ ಮನಸ್ಸಿಗೆ ನೋವಾಗೋದು ಯಾವಾಗ? ಅಸಹಾಯಕತೆಯಿಂದ. ಹೌದು. ಯಾವಾಗ ಅಸಹಾಯಕತೆ ಇದೆ ಆವಾಗ ಇನ್ನೊಬ್ಬರು ಕೊಡೋ ಅಸಹಾಯಕರಿಗೆ ನೀವು ತೊಂದರೆ ಮಾಡಿದಾಗ ಅವರು ನಿಮ್ಮ ಜೊತೆ ಗುದ್ದಾಡಿ ಅದನ್ನು ತೀರ್ಸೋಕ್ಕಾಗಲ್ಲ. ಅವಾಗ ಏನಾಗುತ್ತೆ? ಒಳಗಡೆ ನೋವಾಗುತ್ತೆ, ಅಂತರಂಗದಲ್ಲಿ ನೋವಾಗುತ್ತೆ. ಅಂತರಂಗದಲ್ಲಿ ನಿಮಗೆ ಶಕ್ತಿ ಇದೆ, ಮನೋಶಕ್ತಿ ಇದೆ. ಆ ಮನೋಶಕ್ತಿ ಶಾಪವಾಗಿ ಪರಿವರ್ತನೆ ಆಗ್ತದೆ. ಅದು ನಿಮಗೆ ಹಿಂದಿರುಗಿ ಬಂದು ಬಡೀತದೆ. ಅದೇನಾಗುತ್ತೆ? ಅವ್ರು ಎಷ್ಟು ನೊಂದ್ಕೋತಾರೋ, ಒಳಗಡೆ ಎಷ್ಟು ನೊಂದ್ಕೋತಾರೋ, ಇದು ಅಸಹಾಯಕತೆಯಿಂದ ಬರ್ತದೆ. ಈಗ ನೋಡಿ, ಅಸಹಾಯಕತೆಗಳು ಹೇಗಿರ್ತವೆ? ಒಬ್ಬರು ಬಂದು ಹೊಡಿತಾ ಇದ್ದಾರೆ ನನಗೆ, ಆದರೆ ನನ್ನನ್ನು ಅವ್ರನ್ನ ಬಿಡಿಸ್ಕೊಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಆದರೆ ಮನಸ್ಸಿದೆಯಲ್ಲ, ಅದು ಸ್ವತಂತ್ರವಾದದ್ದು, ಅದು ನೊಂದ್ಕೊಳ್ತಾ ಇರ್ತಾರೆ. ಇವ್ರು ನಾನು ತಪ್ಪು ಮಾಡಿಲ್ಲ, ನನಗೆ ಇವ್ರು ಹೊಡಿತಾ ಇದ್ದಾರೆ, ದೇವರೇ ಇವ್ರಿಗೇನೋ ಕೆಟ್ಟದ್ದು ಮಾಡು. ಈಗ ಆಸ್ತಿನ ಕಳ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, ಆಸ್ತಿನ ಯಾರ್ದು ಆಸ್ತಿನ ಯಾರೋ ಕಿತ್ಕೊಂಡಿದ್ದಾರೆ, ನಮ್ಗೆ ವಾಪಸ್ ಹಿಂದಿರುಗಿ ಪಡ್ಕೊಳ್ಳೋಕ್ಕಾಗಲ್ಲ. ಅದರ ಒಳಗಡೆ ನೋವಂತೂ ಇರುತ್ತಲ್ಲ, ಅದ್ರ ಮೇಲೆ ಯಾರದು ಹಿಡಿತಾ ಇಲ್ಲ, ನೋವು. ಅದೇನಾಗುತ್ತೆ? ಶಾಪವಾಗಿ ಪರಿವರ್ತನೆ ಹೊಂದುತ್ತೆ, ನೊಂದ್ಕೊಳ್ತಾರೆ ಶಾಪವಾಗಿ. ಯಾಕಂದರೆ ಪ್ರಕೃತಿ ನಡೀತಾ ಇರೋದೇನೆ ಕೂಡ ನ್ಯಾಯ ನಿಷ್ಠೂರಗಳ ಮೇಲೆ. ನ್ಯಾಯ ಎಲ್ಲರಿಗೂ ಸಮಾನವಾಗಿದೆ. ನಿಜ, ಕೆಲವರು ಪ್ರಬಲರಾಗಿರ್ತಾರೆ, ಕೆಲವರು ದುರ್ಬಲರಾಗಿರ್ತಾರೆ, ಆದರೆ ನ್ಯಾಯ ನಿಷ್ಠೂರವಾಗಿ ನಡೀತಾ ಇರುತ್ತೆ. ಆ ನಿಷ್ಠೂರವಾದ ನ್ಯಾಯದಲ್ಲಿ ಏನಾಗುತ್ತೆ ಅಂದರೆ ಭಗವಂತನೇ ಆಮೇಲೆ ಒಂದನ್ನು ಯೋಚನೆ ಮಾಡಬೇಕು. ನೀವು ಒಂದು ಯೋಚನೆ ಮಾಡಿ, ನೀವು ಎಲ್ಲಿ ಮನಸ್ಸು ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ, ನೀವು ಒಬ್ಬರೇ ಇರಲ್ಲ, ನಿಮ್ಮೊಳಗಡೆ ಇನ್ಯಾರೋ ಒಬ್ರು ಇದ್ದಾರೆ ಅಂತ ನಿಮಗೆ ಅಭಿಪ್ರಾಯ ಬರುತ್ತೆ. ಯೋಚನೆ ಮಾಡಿ, ನೀವು ಯಾವತ್ತು ಒಬ್ಬರೇ ಮನೇಲಿದ್ದೀರಿ ಅಂದರೂ ಕೂಡ ನಿಮ್ಮ ಜೊತೆ ಯಾರೋ ಇದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ನೀವು ಒಳ್ಳೆಯದು ಕೆಟ್ಟದ್ದು ಯಾವುದಾದ್ರೂ ಕೆಲಸಗಳನ್ನು ಮಾಡುವಾಗ ಇದು ಸರಿ, ಇದು ತಪ್ಪು ಅಂತ ಹೇಳುವಂತಹ ಒಂದು ಅಂತರಂಗ ಶಕ್ತಿ ಒಂದಿದೆ ನಿಮ್ಮೊಳಗಡೆ. ಹೌದು, ಇದೆ. ಅದನ್ನು ನಾನು ನಿಯಂತ್ರು ಅಂತ ಕರಿತೀನಿ. ನಿಯಂತ್ರು ಅಂದರೆ ಎಲ್ಲರನ್ನೂ ಕೂಡ ಹಿಡಿತದಲ್ಲಿ ಇಟ್ಕೊಳ್ಳೋರು ಅಥವಾ ನಡೆಸೋರು, ಅವರೇ ಭಗವಂತ. ಪ್ರತಿಯೊಬ್ಬ ಅಣು ರೇಣು ತೃಣ ಕಾಷ್ಟ ಯಾವ್ಯಾವುದಿದೆ, ಪ್ರಾಣಿ ಪಕ್ಷಿ ಏನೇನಿದೆ, ಎಲ್ಲದರಲ್ಲೂ ಕೂಡ ಭಗವಂತ ತನ್ನ ಒಂದು ಸ್ವರೂಪನ ಇಟ್ಕೊಂಡಿದ್ದಾನೆ. ಅಣುರೂಪದಲ್ಲಿ ಭಗವಂತ ಜೊತೆಗಿರ್ತಾನೆ. ಅವನು ಅಣುರೂಪದಲ್ಲಿದ್ದರೂ ಕೂಡ ನೀವು ಮಾಡೋ ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೂ ಸಾಕ್ಷಿಯಾಗಿರ್ತಾನೆ. ನಮ್ಮೊಳಗೆ ಇದ್ದಾನೆ ಭಗವಂತ, ಎಲ್ಲೂ ಹುಡ್ಕೊಂಡು ಹೋಗಬೇಕಾಗಿಲ್ಲ, ಅವನು ಒಳಗಡೆನೇ ಕೂತ್ಕೊಂಡಿದ್ದಾನೆ. ನಿಮಗೆ ನೋವಾದಾಗ ನಿಮ್ಮ ಹೃದಯದಲ್ಲಿರುವಂತಹ ಅಥವಾ ಮನಸ್ಸಿನಲ್ಲಿರುವಂತಹ ಭಗವಂತನಿಗೂ ನೋವಾಗುತ್ತೆ. ಒಪ್ಕೋತೀರಾ? ಕಾಣೋದು ಬೇರೆ ಪ್ರಶ್ನೆ. ಬಟ್ ಸಂತೋಷ ಪಟ್ಟಿರಿ ಅಂತ ಇಟ್ಕೊಳ್ಳಿ. ನೀವು ತುಂಬ ಖುಷಿಯಾಗಿದ್ದರೆ ಒಳಗಡೆ ಇರೋ ಭಗವಂತನಿಗೂ ಖುಷಿಯಾಗುತ್ತೆ. ಅಕಸ್ಮಾತ್ ನೀವು ತುಂಬ ನೊಂದ್ಕೊಂಡು ಶಾಪ ಹಾಕ್ತಿದ್ದೀರಿ ಅಂದರೆ ನಿಮ್ಮೊಳಗಡೆ ಅವನು ಭಾಗಿ ಭಗವಂತ ಶಕ್ತಿನೇ ನಿಮ್ಮೊಳಗಿದ್ದು ನೀವು ನೊಂದ್ಕೊಂಡು ಶಾಪ ಹಾಕಿದ್ರೆ ತಲುಪಲೇಬೇಕಲ್ವಾ? ತಲುಪಿದೆ. ಯಾರಿಗೂ ನೀವು ಕೆಟ್ಟದ್ದು ಮಾಡಿದಾಗ ಆ ಕೆಟ್ಟದಾದವರು ನೊಂದ್ಕೊಂಡಿದ್ದಾರೆ, ನೊಂದ್ಕೊಂಡು ಭಗವಂತ ಒಳಗೆ ಇದ್ದಾನೆ, ಅವನಿಗೂ ನೋವಾಗಿದೆ. ಇವ್ರ ಜೊತೆಲಿ ಇರುವಂಥ ಭಗವಂತ ಅವನಿಗೂ ನೋವಾಗಿದೆ. ಅವನು ತನ್ನ ಶಕ್ತಿಯನ್ನು, ದೈವಿಕ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ದೈವಿಕ ಶಕ್ತಿ ಶಾಪವಾಗಿ ಪರಿವರ್ತನೆ ಆಗಿದೆ. ಹಾಗಾಗಿ ಯಾವುದೇ ಒಂದು ಪ್ರಾಣಿ ಪಕ್ಷಿ ಪಶು ಯಾವುದಕ್ಕೆ ತೊಂದರೆ ಕೊಡಬೇಕಾದ್ರೂ ಅದರಲ್ಲಿ ಭಗವಂತನ ಸಾನ್ನಿಧ್ಯ ಇದೆ ಅಂತ ಅಂದ್ಕೊಳ್ಬೇಕು ಅಲ್ಲ, ಇದೆ. ಇದ್ದಾಗ ಏನಾಗುತ್ತೆ ಅಂದರೆ ಅದಕ್ಕೆ ನೀವು ತೊಂದರೆ ಕೊಟ್ಟರೆ ಅದು ಶಾಪವಾಗಿ ಪರಿವರ್ತನೆಯಾಗಿ ನಿಮಗೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಯಾರೇ ಆಗಲಿ ಎಷ್ಟೇ ನೋಯಿಸ್ಬೇಕಂದ್ರೂ ಒಂದು ದೇವ್ರ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕುವಷ್ಟು ಒಬ್ಬ ಮನುಷ್ಯ ಇಲ್ಲ. ನೀವು ಅದು ಇಲ್ಲ, ನೀವೇನು ಮಾಡಬೇಕಾಗಿಲ್ಲ. ನಿಮ್ಮ ಒಳಗಡೆನೇ ನೀವು ನೊಂದ್ಕೊಂಡು ಭಗವಂತಂಗೆ ಅರ್ಪಿಸ್ತಾ ಇದ್ರೆ, ಪ್ರತಿಯೊಂದನ್ನು ಭಗವಂತಂಗೆ ಅರ್ಪಿಸ್ತಾ ಇದ್ರೆ ಭಗವಂತ ನಿಮ್ಮ ಜೊತೆಗೆ ಇದ್ದಾನೆ. ನಿಮ್ಮ ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನು ಅವ್ನು ನೋಡ್ತಾ ಇದ್ದಾನೆ. ನೀವೇನು ಅವ್ನು ನೋಡಿಕೊಂಡು ಒಳಗಡೆ ಹೋಗಿ ಚಲನೆ ಮಾಡಿ ಅವ್ನು ಕಂಡುಹಿಡಿಬೇಕು ಅಂತಿಲ್ಲ. ಅವನ ಸಾನ್ನಿಧ್ಯ ನಿಮ್ಮ ಜೊತೆಗಿದೆ, ಯಾವಾಗಲೂ ಇದೆ. ಖಂಡಿತ, ಯಾವಾಗಲೂ ಇದ್ದಾನೆ ಭಗವಂತ. ಅವನು ನಿಮ್ಮ ಒಳ್ಳೆಯದು ಕೆಟ್ಟದಕ್ಕೆಲ್ಲ ಸಾಕ್ಷಿಯಾಗಿದ್ದಾನೆ. ಅವನೇ ನಿಮಗೆ ಪ್ರತಿಯಾಗಿ ಕೊಡ್ತಾ ಇದ್ದಾನೆ. ಹೀಗಾದಾಗ ಒಂದು ಯೋಚನೆ ಬರುತ್ತೆ, ಹಾಗಾದರೆ ಶಾಪಗಳು ಯಾವ್ಯಾವ? ಹೌದು, ಇದರಲ್ಲಿ ಯಾರ್ಯಾರು ಯಾವ್ಯಾವ ಶಾಪಕ್ಕೆ ಯಾರ್ಯಾರು ಅಸಹಾಯಕರು, ಯಾರು ಸಾಮಾನ್ಯವಾಗಿ ನಡೆಯುವ ಶಾಪಗಳು ಯಾವ್ಯಾವ ಅಂತ ನೋಡೋದಾದರೆ ಸ್ತ್ರೀ ಶಾಪ ವಿಶೇಷವಾಗಿದೆ. ಯಾಕೆಂದರೆ ಸ್ತ್ರೀಯರು ತಪ್ಪೋ ಸರಿನೋ ಅವತ್ತಿಂದ ಪುರುಷ ಪ್ರಧಾನ ಸಮಾಜದಲ್ಲಿ ಒಂದು ಸ್ಥಾನದಲ್ಲಿದ್ದಾರೆ. ಅವ್ರಿಗೇನಾಗುತ್ತೆ? ಅಸಹಾಯಕರಾಗಿದ್ದಾರೆ. ದೈಹಿಕವಾಗಿ ಮಾನಸಿಕವಾಗಿ ಸ್ತ್ರೀಯರು ಯಾವತ್ತೂ ಅಸಹಾಯಕರಲ್ಲ, ದೈಹಿಕವಾಗಿ ಅಸಹಾಯಕರಾಗಿರ್ತಾರೆ. ಭಗವಂತ ಅವರಲ್ಲೂ ಸಾನ್ನಿಧ್ಯ ಇದ್ದಾನೆ. ಹಾಗಾಗಿ ಸ್ತ್ರೀಯರಿಗೆ ನೀವೇನಾದರೂ ತೊಂದರೆ ಕೊಟ್ಟರೆ ಸ್ತ್ರೀ ಶಾಪ
ಬೀಳುತ್ತೆ. ಸ್ತ್ರೀ ಶಾಪ ಹೇಗಿರುತ್ತೆ ಅಂದರೆ ಭಗವಂತನೂ ಕೂಡ ಸ್ತ್ರೀಯರನ್ನ ತುಂಬ ಗೌರವದಿಂದ ನೋಡ್ತಾನೆ. ಸ್ತ್ರೀಯರಿಗೆ ತುಂಬ ತೊಂದರೆ ಆಯಿತು ಅಥವಾ ನೋವಾಯಿತು ಅಂದರೆ ಅವನು ಕೊಡುವಂಥ ಶಾಪ ಅಥವಾ ಪ್ರತಿಕ್ರಿಯೆ ತುಂಬ ದೊಡ್ಡದಾಗಿರುತ್ತೆ. ಹಾಗಾಗಿ ಸ್ತ್ರೀ ಶಾಪ ದೊಡ್ಡದು. ಅಂದ್ರೆ ಸ್ತ್ರೀಯರಿಗೆ ಶಾಪ ಕೊಟ್ಟರೆ ಯಾವುದೇ ಕೊಟ್ಟರು ಕೂಡ ಸ್ತ್ರೀಯರಿಂದನೇ ಸ್ತ್ರೀಯರಿಗೆ ಬೀಳಲಿ, ಸ್ತ್ರೀಯರಿಂದ ಪುರುಷರಿಗೆ ಬೀಳಲಿ, ಸ್ತ್ರೀಯರಿಂದ ಪ್ರಾಣಿಗಳಿಗೆ ಬೀಳಲಿ, ಒಟ್ಟಾರೆ ನೊಂದ್ಕೊಂಡವರು ಅಸಹಾಯಕರ ಜೊತೆಗೆ ಭಗವಂತ ಯಾವತ್ತೂ ಇದ್ದಾನೆ. ನೀವು ನೊಂದ್ಕೊಂಡು ಮನಸ್ಸಲ್ಲಿ ನೀವು ಪ್ರತಿಕ್ರಿಯೆ ಏನೂ ಮಾಡೋಕ್ಕಾಗ್ದೇನೆ ನೊಂದ್ಕೊಂಡು ಅಯ್ಯೋ ನನಗೆ ಹೀಗಾಗೋಯ್ತಲ್ಲ, ನನಗಿಂಥದ್ದೊಂದು ಮೋಸ ಆಯ್ತಲ್ಲ ಅಂತ ಒಂದು ಅಂದ್ಕೊಂಡ್ರೆ ಭಗವಂತ ನಿಮ್ಮ ಪರವಾಗಿ ಅವ್ನು ಕೆಲಸ ಮಾಡ್ತಾನೆ. ಯಾಕೆಂದರೆ ಅವನಿಗೂ ನೋವಾಗಿದೆ. ನಿಮ್ಮ ಒಳಗಡೆ ಇರೋ ಅವ್ನಿಗೆ ನೀವೆಷ್ಟು ಸಂಕಟ ಪಡ್ತೀರಿ, ನೀವೆಷ್ಟು ಭಾವ ತಗೊಳ್ತೀರಿ, ಆ ಭಾವನ ಭಗವಂತನ ತಗೋತಾ ಇದ್ದಾನೆ. ಭಗವಂತ ಭಾವ ತಗೊಂಡ್ರೆ ಅಂದರೆ ನೀವೇ ಯೋಚನೆ ಮಾಡಬೇಕಾಗೇ ಇಲ್ಲ. ಅವ್ನು ಸರ್ವಾಂತರ್ಯಾಮಿ, ಅವ್ನು ಏನು ಬಯಸ್ತದೋ ಅದಾಗತ್ತೆ. ಯೋಚನೆ ಮಾಡಬೇಕಾಗಿಲ್ಲ, ಶಾಪ ಆಗೇ ಬಿಡುತ್ತೆ. ಆ ಶಾಪಕ್ಕೊಂದು ಅಂತ್ಯ ಆಮೇಲಿನ ವಿಷಯ. ಆಮೇಲೆ ಎರಡನೇ ವಿಷಯಕ್ಕೆ ಬನ್ನಿ, ಗೋಶಾಪ. ಇದು ತುಂಬ ದೊಡ್ಡ ಗೋಶಾಪ. ಯಾಕೆಂದರೆ ಗೋವಿಗೆ ನಾವು ಮಹತ್ತರವಾದ ಸ್ಥಾನ ಕೊಟ್ಟಿದ್ದೀವಿ ಅಲ್ಲ, ಗೋವು ನಿಜವಾಗ್ಲೂ ಹೀಗೆ ಹೇಳಬೇಕು. ನಾವು ಹಿಂದೂ ಧರ್ಮೀಯರು ಗೋವಿಗೆ ಮಹತ್ತರವಾದ ಸ್ಥಾನ ಕೊಡ್ತಿಲ್ಲ, ಅದು ಸ್ಥಾನದಲ್ಲೇ ಇದೆ. ಕೊಡೋರು ಯಾರು? ಸೂರ್ಯನ ನಾವಲ್ಲಿ ನಿಲ್ಸಿದ್ದೀವಿ ಅಂತ ಹೇಳಕ್ ನಾವು ಯಾರು? ಸೂರ್ಯ ಅಲ್ಲಿದ್ದೇ ಇದ್ದಾನೆ, ಅವನಿದ್ದಾನೆ. ಹಾಗೇನೆ ಗೋವಿಗೆ ನಾವು ಆರೋಪಿಸಿದ್ರೆ ಅದು ಪೂರ್ಣ ಅರ್ಥ ಅಲ್ಲ. ಗೋವು ಕೊಡೋ ಮರ್ಯಾದೆ ಅಲ್ಲ. ಗೋವು ಇರೋದೇ ಹಾಗೆ. ಏನು 33 ಕೋಟಿ ದೇವತೆಗಳು ಗೋವಲ್ಲಿ ಇದ್ದಾರೆ ಅಂದರೆ ಹೌದು ಇದ್ದಾರೆ. ಅದನ್ನೆಲ್ಲ ಇಟ್ಕೊಂಡೇ ಗೋವಿನ ಸೃಷ್ಟಿಯಾಗಿರೋದು. ಅದನ್ನು ನಾನು ನೀವು ಇಡಕ್ಕೆ ಹೋಗಿಲ್ಲ, ಇದೆ. ಈ ಗೋವಲ್ಲಿ ನಾನು ಹೇಳಿದೆ, ಅಲ್ಲೂ ಕೂಡ ಭಗವಂತನ ಸಾನ್ನಿಧ್ಯ ಇದೆ. ತುಂಬ ಒಳ್ಳೆಯ ಪದ ಸಾನ್ನಿಧ್ಯ. ಭಗವಂತನ ಸಾನ್ನಿಧ್ಯ ಅಣುರ ರೂಪದಲ್ಲಿ ಅಲ್ಲಿದೆ. ಹಾಗಿರುವಾಗ ಗೋವಿಗೆ ನೀವು ತೊಂದರೆ ಕೊಟ್ರಿ ಅಂತ ಇಟ್ಕೊಂಡು, ತೊಂದರೆಗಳು ಯಾವ್ಯಾವುದು ಅಂತ ಯೋಚನೆ ಮಾಡೋದಾದರೆ ಇಲ್ಲೊಂದು ಪ್ರಸಂಗನ ಯೋಚನೆ ಮಾಡಬೇಕು. ಸಾಮಾನ್ಯ ಗೋವನ್ನ ನಾವು ಕಟ್ಟಾಕಿ ಮೇಯಿಸ್ತೀವಿ. ಸರಿಯಾದ ಸಮಯದಲ್ಲಿ ಅದಕ್ಕೆ ಊಟ ತಿಂಡಿ ಎಲ್ಲ ಕೊಡಬೇಕು. ಕೊಡಲಿಲ್ಲ ಅಂದರೆ ನೊಂದ್ಕೊಳ್ಳುತ್ತೆ. ಯಾಕೆಂದರೆ ಕಟ್ಟಾಕಿದರೆ ನೊಂದ್ಕೊಂಡ್ರೆ ಆ ನೋವು ಯಾರಿಗೆ ಹೋಗಬೇಕು? ಕಟ್ಟಾಕಿದ ಯಜಮಾನನಿಗೆ ತಪ್ಪಬೇಕಾಗುತ್ತೆ. ಇದಕ್ಕೆ ಪ್ರತಿಯಾಗಿ ಇನ್ನೂ ಒಂದು ಮಾತು ಶಾಸ್ತ್ರ ಹೇಳುತ್ತೆ, ಗೋದಾನ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು. ಗೋದಾನ ಮಾಡುವಾಗ ಒಂದು ಪ್ರಸಂಗನ ಎಲ್ಲರೂ ಮರೀತಿದಾರಾ ಅಥವಾ ನಡೆಸ್ತಿದಾರೋ ಗೊತ್ತಿಲ್ಲ, ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳ್ತೀವಿ. ಗೋದಾನ ಕೊಡುವಾಗ ಹಸು ಒಂದು ಓಡಾಡಿಕೊಂಡು ಮೇಯೋ ಅಷ್ಟು ಭೂಮಿಯನ್ನು ಕೂಡ ಗೋವಿನ ಜೊತೆಗೆ ಕೊಡಬೇಕು. ಆಮೇಲೆ ಅದನ್ನು ನೋಡ್ಕೊಳ್ಳೋಕ್ಕೆ ಒಬ್ಬ ಗೋಪಾಲಕನನ್ನು ನೇಮಿಸಬೇಕು. ಅದರ ವೇತನನ ಯಾರು ಗೋದಾನ ಕೊಡ್ತಿದ್ದಾರೆ ಅವರೇ ತಗೋಬೇಕು. ಯಾಕೆಂದರೆ ಗೋವು ಸಾಮಾನ್ಯವಾದ ವಿಷಯ ಅಲ್ಲ. ಅಷ್ಟು ದೊಡ್ಡದು 33 ಕೋಟಿ ದೇವತೆಗಳನ್ನು ತನ್ನ ಮೈನಲ್ಲಿ ಇಟ್ಕೊಂಡಿರುವಂತಹ ಗೋವು ಅವ್ರ ಮನೆಗೆ ಹೋಗಿ ನೊಂದ್ಕೊಂಡು ನಿಟ್ಟು ಸಿರ್ಬಿಟ್ರೆ ಅದು ನಿಮಗೆ ಶಾಪ ಅಲ್ಲ. ಗೋದಾನ ಬಗ್ಗೆನೇ ಕೇಳಿದ್ದು, ಆದ್ರೆ ಗೋವು ಮೇಯೋ ಅಂತ ಒಂದು ಸ್ಥಳನೂ ಕೊಡಬೇಕು. ಅದೊಂದೇ ಅಲ್ಲ, ಒಂದು ವರ್ಷಕ್ಕಾಗುವಷ್ಟು ಮೇವನ್ನು ಕೂಡ ಕೊಡಬೇಕು. ಇದಿಷ್ಟನ್ನು ಕೊಡಬೇಕು. ಇದಿಷ್ಟು ಕೊಟ್ಟ ಮೇಲೂ ಕೂಡ ಆ ದಾನ ತಗೊಂಡವ್ರ ಮನೆಯಲ್ಲಿ ಗೋವು ಒಂದು ಕ್ಷಣ ನೊಂದ್ಕೊಂಡ್ರೆ ನಿಮ್ಮ ಪಿತೃಗಳು 7 ತಲೆಮಾರು ಪಿತೃಗಳು, ತಂದೆ ಕಡೆ 7, ತಾಯಿ ಕಡೆ 7 ಶಾಪನ ಅನುಭವಿಸೋರು ಒಬ್ಬೊಬ್ಬರಲ್ಲ. 7 ಜನ ಪಿತೃಗಳು ಸ್ವರ್ಗದಲ್ಲಿದ್ದವರು ನರಕಕ್ಕೆ ಬರ್ತಾರಂತೆ. ಹಾಗಾಗಿ ಗೋದಾನ ಕೊಡಬೇಕಾದ್ರೆ ಬಹಳ ಯೋಚನೆ ಮಾಡಬೇಕು. ಹಾಗಾದ್ರೆ ನಿಮ್ಮ ಪ್ರಶ್ನೆ ಆಗ್ಬೋದು, ಗೋವುಗಳು ಹಾಗಾದ್ರೆ ಏನೇನೋ ಬೇರೆ ಬೇರೆ ಶಿಕ್ಷೆ ಕೊಡೋರು ಎಲ್ಲರೂ ಅನುಭವಿಸ್ತಾರೆ. ನೋಡಿ, ಪ್ರಕೃತಿಯಲ್ಲಿ ಭಗವಂತನ ನ್ಯಾಯದಲ್ಲಿ ಇವತ್ತು ಕಾಣಿಸ್ತಿಲ್ವೋ ನಂಗೆ ಲೆಕ್ಕ ಗೊತ್ತಾಗಲ್ಲ. ಲೆಕ್ಕಾಚಾರನ 2, 2, 4 ಅಂತ ಹೇಳೋಕೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಹಾಕ್ತಿರೋನು ಭಗವಂತ. ಅವ್ನು ನನಗೆ ಹೇಳ್ಬಿಟ್ಟು ಹಾಕ್ತಿಲ್ಲ, ನನ್ನ ಮುಂದೆ ಪುಸ್ತಕ ತೆರೆದಿಟ್ಬಿಟ್ಟು ಹಾಕ್ತಾ ಇಲ್ಲ ಭಗವಂತ. ಆದರೆ ಆ ಶಿಕ್ಷೆ ಬೇರೆ ಇದೆ. ಆಮೇಲೆ ಯಾರನ್ನೂ ಬಿಡಲ್ಲ. ಇವತ್ತು ಗೋವನ್ನ ಕೊಂದವರು, ಸಾಯಿಸಿದವರು, ಅಥವಾ ಅದಕ್ಕೆ ಹೊಟ್ಟೆಗೆ ಹಾಕ್ತಾ ಇದ್ದವರು, ಇನ್ನೊಂದು ಒದ್ದವರು ಕಾಲಲ್ಲಿ ಎಲ್ಲರೂ ಏನೇನು ಅನುಭವಿಸ್ಬೇಕೋ ಅದು ಭಗವಂತನ ಲೆಕ್ಕದಲ್ಲಿದೆ. ಅವ್ನು ಯಾವುದೋ ಒಂದು ರೂಪದಲ್ಲಿ ಅವ್ರು ಕೊಡ್ತಾನೆ. ಯಾಕೆ ಕೊಡ್ತಾನೆ, ಯಾಕೆ ಕೊಡಲ್ಲ ಅಂತ ಹೇಳಕ್ಕೆ ನನ್ನ ಹತ್ರ ಲೆಕ್ಕಾಚಾರ ಇಲ್ಲ. ಅವ್ನು ಕೊಡ್ತಾನೆ, ಅವನ ಹತ್ರ ಲೆಕ್ಕ ಇದೆ. ಆದರೂ ನೋಡೋರಿಗೆ ಇದು ತುಂಬ ಹಿಂಸೆದೆ. ಆದರೆ ಗೋವನ್ನ ಆ ಸ್ಥಿತಿಯಲ್ಲಿ ನೋಡಬೇಕು. ನಾವೊಂದು ಒಳ್ಳೆ ಸ್ಥಿತಿಯಲ್ಲಿ ದೇವರನ್ನ ನೋಡೋದಕ್ಕಿಂತ ಎತ್ತರದ ಸ್ಥಿತಿಯಲ್ಲಿ ನಾವು ಗೋವನ್ನ ನೋಡಬೇಕು, ಕಾಣಬೇಕು ಕೂಡ. ಇದನ್ನ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ, ದೇವತೆಗಳು ಹೇಳಿದ್ದಾರೆ, ಶಾಸ್ತ್ರಗಳು ಹೇಳ್ತಾ ಇದೆ, ಮುಂದೆ ನಡೆಸಬೇಕು. ಇನ್ನು ಇದು ಸರ್ಪಶಾಪ. ಇದು ಸಾಮಾನ್ಯ ಈಗ ಎಲ್ಲರಲ್ಲೂ ಕೇಳ್ತಾ ಇದೆ. ಏನಾಗುತ್ತೆ ಅಂದರೆ ಜನ್ಮಗಳಿಂದ ಸರ್ಪದೋಷ ಮುಂದುವರಿತದೆ. ಏನು ಮಾಡಿದಿರಿ ನೀವು? ಸರ್ಪನ ಹೊಡೆದ್ರಿ, ಸಾಯಿಸಿದ್ರಿ, ಪಾಪ ಅದು ಅಸಹಾಯಕವಾದ ಜಂತು. ಅದಕ್ಕೇನಾದ್ರು ನೀವು ತೊಂದರೆ ಕೊಟ್ಟರೆ ಅಲ್ಲೂ ಕೂಡ. ಇನ್ನು ಸರ್ಪದೋಷ ಬಗ್ಗೆ ಯೋಚನೆ ಮಾಡಿ. ಸರ್ಪಗಳನ್ನು ಕೊಲ್ಲೋದಾಗಲಿ ಅಥವಾ ಕೊಲ್ಲುವಾಗ ಎದುರಿಗೆ ನಿಂತು ನೋಡೋದಾಗಲಿ ಅಥವಾ ಸತ್ತಿರುವ ಸರ್ಪವನ್ನು ಕಣ್ಣಿಂದ ನೋಡಿದ್ರು ಕೂಡ ಸರ್ಪದೋಷ ಬರುತ್ತಂತೆ ಅನ್ನೋದು ತಪ್ಪು ಮಾತು. ಬರುತ್ತೆ. ಹೇಗೆ ಅಂದರೆ ಸರ್ಪನೂ ಕೂಡ ಅಸಹಾಯಕವಾದ ಪ್ರಾಣಿ ಅಥವಾ ಜಂತು.
ಈ ಜಂತಿಗೆ ಆಶ್ರಯವಾಗಿ ಅವತ್ತೇ ಸುಬ್ರಹ್ಮಣ್ಯ ಸ್ವಾಮಿಗಳು ಕುಮಾರಸ್ವಾಮಿ ಒಪ್ಕೊಂಡಿದ್ದಾರೆ, ನಾನು ಸರ್ಪಕ್ಕೆ ರಕ್ಷಕನಾಗಿರ್ತೀನಿ ಅಂತ. ಹಾಗಾಗಿ ಸದಾ ಎಲ್ಲೆಲ್ಲಿ ಸರ್ಪಗಳಿದೆಯೋ ಅದರೊಳಗಡೆ ಕುಮಾರಸ್ವಾಮಿಯ ಸಾನ್ನಿಧ್ಯ ಇರುತ್ತೆ, ಜೊತೆಗೆ ನರಸಿಂಹದೇವರ ಸಾನ್ನಿಧ್ಯ ಕೂಡ ಇರುತ್ತಂತೆ. ಈ ಹಿನ್ನೆಲೆಯಲ್ಲಿ ಸರ್ಪಕ್ಕೆ ನೀವು ಏನು ತೊಂದರೆ ಕೊಟ್ಟರು ನೇರವಾಗಿ ಭಗವಂತನಿಗೆ ತೊಂದರೆ ಕೊಟ್ಟಾಗೆ ಆಗುತ್ತೆ, ಕೊಟ್ಟದ್ದೇ. ಕೊಟ್ಟ ಮೇಲೆ ಭಗವಂತನಿಗೆ ತೊಂದರೆ ಕೊಟ್ಟರೆ ನಿಮಗೆ ಹಿಂದಿರುಗಿ ಶಿಕ್ಷೆ ಆಗಲ್ವಾ? ಹಾಗಾಗಿ ಸರ್ಪದೋಷ ಅನ್ನೋದು ಜನ್ಮಕ್ಕೂ ಕಾಡುತ್ತೆ. ಈ ಜನ್ಮದಲ್ಲಿ ಮಾಡಿದ್ದು ಜನ್ಮಗಳಲ್ಲೂ ಕಾಡುತ್ತೆ ಅಂತ ಹೇಳಿಬಿಟ್ಟು ಶಾಸ್ತ್ರಗಳು ಹೇಳ್ತವೆ. ಹಾಗೆ ಕೂಡ ಸರ್ಪದೋಷದ ಕಾಟ ತುಂಬ ಜನ ಅನುಭವಿಸ್ತಾ ಇದ್ದಾರೆ. ಹೀಗೆ ಶಾಪಗಳ ಬಗ್ಗೆ ಹೇಳೋಕ್ಕೆ ಹೋದರೆ ಬಹುದೊಡ್ಡ ಸಂದೇಶ ಆಗುತ್ತೆ, ಬಹುದೊಡ್ಡ ಕೃತಿ ಆಗುತ್ತೆ. ಶಾಪಗಳ ಬಗ್ಗೆ ನಾನು ಹೇಳಕ್ಕೆ ಹೋದಾಗ ಒಂದನ್ನು ಹೇಳ್ತೀನಿ, ಬ್ರಹ್ಮಶಾಪ. ಎಲ್ಲ ಶಾಪಗಳನ್ನು ಕೂಡ ಯೋಚನೆ ಮಾಡಿ ಯಾರಿಗಾರು ತೊಂದರೆ ಕೊಡುವಾಗ ಯೋಚನೆ ಮಾಡಿ ತೊಂದರೆ ಕೊಡಿ. ಜೀವಿಗಳಲ್ಲಿ ಯಾವುದಕ್ಕೆ ತೊಂದರೆ ಕೊಟ್ಟರೂ ಕೂಡ ಅದು ಅಲ್ಲಿ ಭಗವಂತನ ಸಾನ್ನಿಧ್ಯ ಇರೋದರಿಂದ ನಿಮಗೆ ಅದು ಹಿಂದಿರುಗಿ ಬಂದೇ ಬರ್ತದೆ. ಹೀಗಾಗಿ ಶಾಪಕ್ಕೆ ಅಷ್ಟು ದೊಡ್ಡ ಬ್ರಹ್ಮಶಾಪ ಇದೆ, ಪಿತೃಗಳ ಶಾಪ ಇದೆ. ಪಿತೃಶಾಪ ಯಾವಾಗಲೂ ಸ್ವಲ್ಪ ಹೆಚ್ಚಾಗಿ ಕಾಟ ಕೊಡುತ್ತೆ. ಯಾಕೆ ಅಂದರೆ ಪಿತೃಶಾಪ ಯಾವುದು ಅಂದರೆ ತಂದೆ ತಾಯಿ ಹಿರಿಯರು ಯಾರಿದ್ದಾರೆ ಪಿತೃಗಳು ಅಂತೀವಿ ನಾವು. ಪಿತೃಗಳಿಗೆ ಪಿತೃ ಕಾರ್ಯಗಳನ್ನು ಮಾಡತಕ್ಕಂಥದ್ದನ್ನೆಲ್ಲ ಮಾಡಬೇಕು. ಪಿತೃ ಕಾರ್ಯ ಮಾಡದೇ ಇದ್ದಾಗ ತೊಂದರೆಗಳು ಶುರುವಾಗುತ್ತೆ. ಅಂದರೆ ತೀರ್ಕೊಂಡ ನಂತರ ದಹನ ಕಾರ್ಯ, ಶ್ರಾದ್ದ ಕಾರ್ಯ, ಆಮೇಲೆ ವರ್ಷ ಮನೆ ಪದ್ಧತಿ ಏನಿದೆ ಆ ಥರದಲ್ಲಿ ಪಿತೃ ಕಾರ್ಯಗಳನ್ನು ಮಾಡಬೇಕು. ಇದನ್ನ ಮಾಡಿಲ್ಲ ಅಂದರೆ ಮಾತ್ರ ಇಲ್ಲ ಹೇಳ್ತೀನಿ, ಇನ್ನೂ ಇದೆ. ಇದನ್ನು ಮಾಡಲಿಲ್ಲ ಅಂದರೆ ನೀವು ಪಿತೃಶಾಪಕ್ಕೆ ಕಾರಣರಾಗ್ತೀರ. ಯಾಕೆಂದರೆ ಪಿತೃಗಳು ನೀವು ಕೊಡುವಂತಹ ತರ್ಪಣಕ್ಕೋ ಅಥವಾ ಇನ್ನೊಂದು ಇದಕ್ಕೆಲ್ಲ ಕಾಯ್ತಾ ಇರ್ತಾರೆ. ನೀವು ಯಾವಾಗ ಕೊಡಲಿಲ್ಲ ಅವರಲ್ಲಿ ಹಸುವಿನಿಂದ ಒಣಕೊಂಡಿರ್ಬೇಕಾದಂಥ ಪ್ರಸಂಗ. ಗೃಹಸ್ಥಾಶ್ರಮದಲ್ಲಿ ಇದ್ದವ್ರ ಕರ್ತವ್ಯ ಕೂಡ ಪಿತೃಗಳಿಗೆ ಏನು ಪಿತೃ ಕಾರ್ಯಗಳಿದೆ ಅದನ್ನು ಮಾಡಬೇಕು. ನೀವು ಅದನ್ನು ಮಾಡಲಿಲ್ಲ ಅಂದರೆ ಧರ್ಮ ಮೀರ್ತೀರಿ, ಪಿತೃಗಳು ತೊಂದರೆಗೆ ಸಿಕ್ಕಾಕೊಳ್ತಾರೆ. ಇದ್ರ ಮೇಲೆ ಇನ್ನೊಂದಿದೆ, ತಂದೆ ತಾಯಿಗಳನ್ನು ಚೆಂದಾಗಿ ನೋಡ್ಕೋಬೇಕು. ಇದು ಕೂಡ ಗೃಹಸ್ಥಾಶ್ರಮದಲ್ಲಿ ಕರ್ತವ್ಯ. ವಯಸ್ಸಾದ ತಂದೆ ತಾಯಿಗಳನ್ನು ತುಂಬ ಚೆಂದಾಗಿ ತುಂಬ ಹೃದಯದಿಂದ ನೋಡ್ಕೊಳ್ಬೇಕು. ನೀವು ನೋಡ್ಕೊಳ್ಳಿಲ್ಲ, ಬೀದಿಗೆ ಹಾಕ್ಬಿಟ್ರಿ, ಆ ಜನ ಪಾಪ ಅಸಹಾಯಕರಾಗಿರ್ತಾರೆ, ದುಡಿಯೋಕ್ಕೆ ಕೈಕಾಲಿರಲ್ಲ, ಶಕ್ತಿ ಇಲ್ಲ. ಅಂತಹ ಜನಗಳೇನು ಮಾಡ್ತಾರೆ ಅಂದರೆ ದುಡಿಲಾರದಕ್ಕೆ ನೊಂದ್ಕೊಳ್ತಾರೆ. ನಿಮಗೆ ಶಾಪ ಹಾಕದೇ ಇರ್ಬೋದು, ಪಾಪ ನೋವಿರುತ್ತೆ. ತಂದೆ ತಾಯಿಗಳ ಮಕ್ಕಳಿಗೆ ಶಾಪ ಹಾಕಲ್ಲ, ಆದರೆ ಒಳಗಡೆ ಹಸುವಿನಿಂದನೋ ಸಂಕಟದಿಂದನೋ ಕಾಯಿಲೆ ರೋಗ ರುಜಿನಿಗಳು ಅಸಹಾಯಕತೆಯಿಂದ ನೊಂದ್ಕೋತಾರೆ. ಅವರೊಳಗೂ ಭಗವಂತ ಇದ್ದಾನೆ. ಭಗವಂತನಿಗೂ ನೋವಾಗುತ್ತೆ. ಯಾವಾಗ ಭಗವಂತನಿಗೆ ನೋವಾಗುತ್ತೆ ಅದು ಶಾಪವಾಗಿ ಪರಿವರ್ತನೆ ಆಗ್ತದೆ. ಭಗವಂತ ಪಿತೃಗಳಿಗೆ ಕೊಡೋ ತೊಂದರೆ ಅಥವಾ ಪಕ್ಕದಲ್ಲಿ ಪಿತೃಗಳ ಜೊತೆ ಕೂತಿದ್ದಾನಲ್ಲ, ಹಿರಿಯರು ಕೊಡೋ ತೊಂದರೆಯಿಂದ ಭಗವಂತ ಜಾಸ್ತಿ ಕಾಟ ಕೊಡ್ತಾನೆ, ನೋವು ಕೊಡ್ತಾನೆ. ಹಾಗಾಗಿ ಪಿತೃಶಾಪ ಏನಾಗುತ್ತೆ ಅಂದರೆ ಈ ಜನ್ಮದಲ್ಲಿ ನಾವು ಕೊಟ್ಟ ಕಾಟ ಪಿತೃಗಳ ಶಾಪ ಏನು ಪಡ್ಕೊಂಡಿದ್ದೀವಿ ಅದನ್ನ ಜನ್ಮಗಳಲ್ಲೂ ಕೂಡ ಅನುಭವಿಸ್ಬೇಕು. ಇದನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗಾಗ್ಬಿಟ್ಟು ಬೇರೆ ಬೇರೆ ರೂಪಗಳಲ್ಲಿ ನೀವು ಅನ್ಬೋದು, ನಾನು ತುಂಬ ಒಳ್ಳೆ ಕರ್ಮಗಳನ್ನು ಸತ್ಕರ್ಮಗಳನ್ನು ಮಾಡ್ತಾ ಇದ್ದೀನಿ ಈ ಜೀವನದಲ್ಲಿ, ಆದರೆ ನನಗೆ ಯಾಕೋ ಕಾಟಗಳು ಜಾಸ್ತಿ ಬರ್ತದೆ. ನಮಗೆ ಅದು ಸತ್ಕರ್ಮ ಅನ್ಸುತ್ತೆ. ಈ ಜನ್ಮದಲ್ಲಿ ನೀವು ಸತ್ಕರ್ಮನೇ ಮಾಡಿದ್ದೀರಿ, ಒಂದೇ ಒಂದು ತಪ್ಪನ್ನು ಮಾಡಿಲ್ಲ, ಏನೂ ಮಾಡಿಲ್ಲ, ತುಂಬ ಒಳ್ಳೆಯವರು ನೀವು, ಆಮೇಲೆ ತುಂಬ ಶ್ರದ್ಧೆಯಿಂದ ಕಲಿತಾ ಇದ್ದೀರಿ, ಆಮೇಲೆ ಯಾರಿಗೂ ತೊಂದರೆ ಕೊಡದೆ ಬದುಕ್ತಾ ಇದ್ದೀರಿ, ಎಲ್ಲವೂ ಸರಿಯೇ. ಆದ್ರೂ ಅವ್ರಿಗೆ ಯಾರೋ ಒಂದು ಸ್ವಲ್ಪ ಓದಿರೋರು, ಒಂದು ಸ್ವಲ್ಪ ಅಭ್ಯಾಸ ಮಾಡೋರು, ಅವ್ರ ಜೀವನ ತುಂಬ ಚೆನ್ನಾಗಿದೆ. ಆದರೆ ನನ್ನ ಜೀವನ ಯಾತಕ್ಕೆ ಇಷ್ಟೊಂದು ಕಷ್ಟ ಅಂತ ಕೇಳಿದಾಗ ಇಂತಹ ಪ್ರಸಂಗಗಳು ಪೂರ್ವ ಜನ್ಮದಿಂದ ಬಂದಿರುತ್ತೆ. ಅದನ್ನು ಅನುಭವಿಸ್ಲೇಬೇಕು. ಅನುಭವಿಸದೆ ಅದು ಬಗೆಹರಿಯೋದೇ ಇಲ್ಲ. ಏನಾಗಿದೆ ಅದನ್ನು ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಪರ್ಯಾಯಗಳ ಬಗ್ಗೆ ಆಮೇಲೆ ಮಾತಾಡೋಣ. ಒಟ್ಟು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಏನಾದರೂ ಕೆಟ್ಟದ್ದನ್ನು ಮಾಡುವಾಗ ತುಂಬ ಯೋಚನೆ ಮಾಡಿ, ಯಾರಿಗೂ ಕೆಟ್ಟದಾಗ್ದಾಗೆ ಎಲ್ಲರಲ್ಲೂ ಭಗವಂತನ ಸಾನ್ನಿಧ್ಯ ಇದೆ ಅಂತ ತಿಳ್ಕೊಂಡು ನಡ್ಕೊಳ್ಳೋದು ಜಗತ್ತಲ್ಲಿ ಎಲ್ಲರಿಗೂ ಕ್ಷೇಮ. ನಾವಂತ